ಎಲ್ಲರಿಗೂ ನಮಸ್ಕಾರ. ಭಾರತದ ಸಹಕಾರ ಚಳುವಳಿಯ ಹಿನ್ನೆಲೆಯನ್ನು ಹಿಂದಿನ ಭಾಗದಲ್ಲಿ ತಿಳಿದುಕೊಳ್ಳಲಾಗಿತ್ತು. ಈಗ ಈ ಭಾಗದಲ್ಲಿ ಏನು ಅಂತ ಹೇಳಿದ್ರೆ 1904ರ ಕಾಯ್ದೆಯ ಬಗ್ಗೆ ನೋಡೋಣ. ಸೊ ಇಲ್ಲಿ 1904ರ ಕಾಯ್ದೆ ಅಂತ ಹೇಳಬೇಕಾದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ಕೇವಲ 29 ಕಲಂಗಳ ಮೂಲಕ ಏನಂದ್ರೆ ಜಾರಿಗೆ ಬಂದಂತ ಒಂದು ಕಾಯ್ದೆ ಅಂತ ನಾವು ಹೇಳಲ್ಪಡ್ತೀವಿ. ಸೊ ಈಗ ಎಷ್ಟು ಕಾಯ್ದೆಗಳಿದಾವೆ ಅಂದ್ರೆ 132 ಕಲಂಗಳನ್ನ, ಹಾಗೆ ಏನು ಅಂತ ಹೇಳಿದ್ರೆ ಇಲ್ಲಿ 56 ನಿಯಮಗಳನ್ನ ಹಾಗೂ 3 ಶೆಡ್ಯೂಲ್ ಭಾಗಗಳನ್ನಾಗಿ ಮಾಡಲಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ಸಹಕಾರ ಕಾಯ್ದೆ ಅನ್ನೋದು ಏನಾಗಿತ್ತು ಅಂದ್ರೆ 1904ರಲ್ಲಿ ಇದು ಕೇಂದ್ರದ ಒಂದು ಕಾಯ್ದೆ ಆಗಿತ್ತು ಅಂತ ನಾವು ಹೇಳಲ್ಪಡ್ತೀವಿ. ಸೊ ಇದನ್ನ ಪತ್ತಿನ ಕಾಯ್ದೆ ಅಂತಾನೆ ಹೇಳಿ ಕರೆಯಲ್ಪಡ್ತಾ ಇದ್ರು. ಯಾಕೆ ಅಂದ್ರೆ ಇಲ್ಲಿ ಮೊದಲು ಅಂದ್ರೆ 1904ರ ಕಾಯ್ದೆ ಬಂದಾಗ ಕೇವಲ ಪತ್ತಿನ ಸಹಕಾರಿ ಸಂಘಗಳನ್ನ ಮಾತ್ರ ಏನು ಅಂತ ಹೇಳಿದ್ರೆ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶವಿತ್ತು. ಅದಕ್ಕೋಸ್ಕರ ಇದನ್ನ ಏನಂತ ಹೇಳ್ತಾ ಇದ್ರು ಅಂದ್ರೆ ಸಹಕಾರ ಪತ್ತಿನ ಕಾಯ್ದೆ ಅಂತ ಹೇಳಿ ಹೇಳಲ್ಪಡ್ತಾ ಇದ್ರು. ಈ ಕಾಯ್ದೆ ಏನು ಅಂತ ಹೇಳಿದ್ರೆ ಈ ಕಾಯ್ದೆಯ ಪ್ರಕಾರ ಒಂದು ಸಹಕಾರಿ ಸಂಘವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಅಲ್ಲಿ ಒಂದೇ ಸ್ಥಳದಲ್ಲಿ ವಾಸಿಸುವಂತವರು ಅಥವಾ ಏನು ಅಂತ ಹೇಳಿದ್ರೆ ಒಂದೇ ಸಮುದಾಯಕ್ಕೆ ಸೇರಿದಂತವರು ಏನು ಅಂತ ಹೇಳಿದ್ರೆ ಒಂದು ಸಹಕಾರಿ ಸಂಘವನ್ನ ಕಟ್ಟಬಹುದಿತ್ತು. ಈ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಬೇಕಾಗಿತ್ತು. ಅವಾಗ ಏನಾಗಿತ್ತು ಅಂದ್ರೆ 10 ಜನ ಸೇರ್ಕೊಂಡ್ರೆ ಸಾಕಾಗಿತ್ತು, ಈ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಬಹುದಾಗಿತ್ತು. ಈಗ ಮುಂದೆ ಏನಾಗಿದೆ ಅಂದ್ರೆ ಈಗ ಎಷ್ಟು ಜನ ಅಂತ ಹೇಳಿದ್ರೆ ಕನಿಷ್ಠ ಇಲ್ಲಿ 20 ಜನನಾದ್ರೂ ಇರಬೇಕು ಅಂತ ಈಗ ಹೇಳಲ್ಪಡ್ತಾರೆ. ಆಗ ಏನಾಗಿತ್ತು ಅಂದ್ರೆ 10 ಜನ ಇದ್ರೂ ಸಾಕಾಗಿತ್ತು. ನಂತರ ಇಲ್ಲಿ ಸಂಘದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ನಿಧಿಗಳನ್ನ ಸಂಗ್ರಹಿಸಿ ನಂತರ ಏನು ಅಂದ್ರೆ ಇಲ್ಲಿ ಸದಸ್ಯರಿಗೆ ಸಾಲ ಕೊಡೋದಾಗಿತ್ತು. ಅಂದ್ರೆ ಸಂಘದ ಉದ್ದೇಶ ಏನು ಅಂದ್ರೆ ಸದಸ್ಯರಿಂದ ಅಥವಾ ಸದಸ್ಯರಲ್ಲದವರಿಂದ ಏನು ಅಂತ ಹೇಳಿದ್ರೆ ಸಂಘದಲ್ಲಿ ಹಣವನ್ನ ಕೂಡಿಸಿ ಏನ್ ಮಾಡೋದು, ಸಾಲ ಕೊಡೋದಾಗಿತ್ತು. ಇವಾಗ್ಲೂ ಇದಾರೆ ಏನು ಅಂತ ಹೇಳಿದ್ರೆ ಸದಸ್ಯತ್ವ ಅಂತ ಬರುತ್ತೆ. ಸದಸ್ಯತ್ವದಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಕಲಂ ನಂಬರ್ 18ರ ಪ್ರಕಾರ ನಮ್ಮಲ್ಲಿ 3 ರೀತಿಯ ಸದಸ್ಯರು ಬರ್ತಾರೆ. ಒಂದು ಷೇರುದಾರ ಸದಸ್ಯರು, ಸಹ ಸದಸ್ಯರು ಮತ್ತು ನಾಮಮಾತ್ರ ಸದಸ್ಯರು. ಅಂದ್ರೆ ಇಲ್ಲಿ ಅಂದ್ರೆ ನಾವೇನು ಸದಸ್ಯರಿಂದ ಮಾತ್ರ ಏನು ಅಂದ್ರೆ ಠೇವಣಿಗಳನ್ನ ಸಂಗ್ರಹಿಸಿ ಮತ್ತೆ ಸದಸ್ಯರಿಗೆ ಸಾಲ ಕೊಡೋದಲ್ಲ, ಸದಸ್ಯರು ಅಲ್ಲದವರಿಂದನೂ ಕೂಡ ಏನು ಅಂದ್ರೆ ಠೇವಣಿಯನ್ನ ಸಂಗ್ರಹಿಸಿ ಏನ್ ಮಾಡೋದು ಅಂದ್ರೆ ಸಾಲವನ್ನು ಕೊಡೋದು ಈ ಒಂದು 1904ರ ಕಾಯ್ದೆಯ ಮುಖ್ಯ ಒಂದು ಉದ್ದೇಶವಾಗಿತ್ತು. ನಂತರ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸಂಘದ ಮೇಲ್ವಿಚಾರಣೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಸಂಘದ ನೋಂದಣಿ ಆಗಿರ್ಬೋದು, ಸಂಘದ ಮೇಲ್ವಿಚಾರಣೆ ಆಗಿರ್ಬೋದು, ಸಂಘದ ಲೆಕ್ಕ ಪರಿಶೋಧನೆ ಆಗಿರಬಹುದು. ಇವುಗಳನ್ನ ಏನು ಅಂತ ಹೇಳಿದ್ರೆ ಮಾಡ್ಬೇಕಾದ್ರೆ ಒಬ್ಬ ನಿಬಂಧಕರನ್ನ ನೇಮಕ ಮಾಡಲಾಗಿತ್ತು. ಸೊ ಈ ನಿಬಂಧಕರು ಯಾವಾಗ ಅಂದ್ರೆ ಪ್ರಥಮ ಸಹಕಾರ ಸಂಘಗಳ ರಿಜಿಸ್ಟರ್ ಅನ್ನ ಯಾವಾಗ ನೇಮಕ ಮಾಡಿದ್ರು ಅಂದ್ರೆ 3/1/1904 ಏನು ಅಂದ್ರೆ ಪ್ರಥಮ ರಿಜಿಸ್ಟರ್ಗಳನ್ನ ನೇಮಕವನ್ನ ಮಾಡಲಾಯಿತು. ಸೊ ಹಾಗಾಗಿ ಈ ಒಂದು ಏನು ಸಂಘಕ್ಕೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ಆಗಿರಬಹುದು, ನಿರ್ದೇಶನ ಆಗಿರಬಹುದು, ನಿಯಂತ್ರಣ ಆಗಿರಬಹುದು, ಇವುಗಳನ್ನ ನೋಡ್ಕೊಳ್ಳಕ್ಕೆ ನಿಬಂಧಕರಿಗೆ ಅಧಿಕಾರವನ್ನ ಕೊಡಲಾಗಿತ್ತು ಅಂತ ಹೇಳ್ತೀವಿ. ಮತ್ತೆ ಸಂಘವನ್ನ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಒಂದು ಸಹಕಾರಿ ಸಂಘದಲ್ಲಿ 80% ಗ್ರಾಮೀಣ ಪ್ರದೇಶದ ಸಹಕಾರಿ ಸದಸ್ಯರಿದ್ರು ಅಂದ್ರೆ ಅದನ್ನ ಗ್ರಾಮೀಣ ಸಹಕಾರಿ ಸಂಘಗಳೆಂದು, 80% ಪಟ್ಟಣ ಭಾಗದ ಸದಸ್ಯರಿದ್ರು ಅಂದ್ರೆ ಅದನ್ನ ಪಟ್ಟಣ ಸಹಕಾರಿ ಸಂಘಗಳೆಂದು ಕರೆಯಲಾಗ್ತಿತ್ತು. ಇಲ್ಲಿ ಗ್ರಾಮಾಂತರ ಸಹಕಾರಿ ಸಂಘಗಳನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಿ ಅನಿಯಮಿತ ಜವಾಬ್ದಾರಿಯಿಂದ ನೋಂದಾಯಿಸಲು ಅವಕಾಶ ಮಾಡ್ತಾ ಇದ್ರು. ಇಲ್ಲಿ ನಿಯಮಿತ ಮತ್ತು ಅನಿಯಮಿತ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಈಗ ಸೆಕ್ಷನ್ ಅಲ್ಲಿ ಹೇಳಲ್ಪಡ್ತಾ ಇದೆ ನಿಯಮ ಮತ್ತು ಅನಿಯಮಿತ ಅಂತ. ನಿಯಮಿತ ಮತ್ತು ಅನಿಯಮಿತ ಅನ್ನೋದನ್ನ, ನಿಯಮಿತ ಅಂತ ಹೇಳಿದ್ರೆ ಯಾವುದೇ ಒಂದು ಸಹಕಾರ ಸಂಘದ ಕಾರ್ಯಕ್ಷೇತ್ರ ನೀವು ನೋಡ್ತೀರಾ, ಯಾವುದೇ ಒಂದು ಸಹಕಾರಿ ಸಂಘಗಳ ಮುಂದೆ ಏನು ಅಂದ್ರೆ ನೀ ಅಂತ ಇರುತ್ತೆ, ಅಥವಾ ನಿಯಮಿತ ಅಂತಾರೆ, ಅಥವಾ ಲಿಮಿಟೆಡ್ ಅಂತ ಹೇಳ್ತಾರೆ, ಅಥವಾ ಲಿ ಅಂತ ಹೇಳ್ತಾರೆ. ಇದು ಅಂದ್ರೆ ತನ್ನ ಸಂಘದ ಕಾರ್ಯವ್ಯಾಪ್ತಿ ಏನಾಗಿರುತ್ತೆ ಅಂದ್ರೆ ಇಂತಿಷ್ಟೇ ಅನ್ನೋದನ್ನ ಸೀಮಿತವಾಗಿರುತ್ತೆ. ಇದನ್ನ ಉಪವಿಧಿಗಳಲ್ಲಿ ನಾವು ನೋಡಲ್ಪಡ್ತೀವಿ. ಸೊ ಅದೇ ರೀತಿಯಾಗಿ ಏನು ಅಂತ ಹೇಳಿದ್ರೆ ಒಂದು ಸಂಘವು ಇನ್ನೊಂದು ಸಂಘಕ್ಕೆ ಏನಾದ್ರೂ ಸದಸ್ಯತ್ವವನ್ನು ಕೊಡುವಂತಿದ್ದರೆ ಅದನ್ನ ನಿಯಮಿತ ಅಂತ ಹೇಳಲ್ಪಡ್ತಾರೆ. ಸೊ ಮತ್ತೆ ಇನ್ನೊಂದು ಅಂಶ ಬರುತ್ತೆ ನಿಯಮಿತ ಅನ್ಬೇಕಾದ್ರೆ, ಒಂದು ಸಂಘವು ಲಾಸ್ ಆಗುವ ಹಂತಕ್ಕೆ ಬಂದಾಗ ಅಥವಾ ಸಮಾಪನೆ ಹಂತಕ್ಕೆ ಬಂದಾಗ ಸಂಘದ ಸದಸ್ಯನ ಷೇರುಗಳಿಗೆ ಮಾತ್ರ ಸೀಮೆಗಿರುತ್ತೆ. ಇದನ್ನೇ ನಿಯಮಿತ ಅಂತ ಹೇಳಿ ಕರೀತಾರೆ. ಇನ್ನು ಅನಿಯಮಿತ ಅಂತ ಹೇಳಬೇಕಾದ್ರೆ ಸಂಘದ ಜವಾಬ್ದಾರಿ ಏನಾಗಿರುತ್ತೆ ಅಂದ್ರೆ ವಿಶಾಲವಾದ ಒಂದು ಕಾರ್ಯಕ್ಷೇತ್ರವನ್ನ ಹೊಂದಿರುತ್ತೆ. ಮತ್ತೆ ಜವಾಬ್ದಾರಿ ಏನಂದ್ರೆ ಸಂಘವು ಇನ್ ಕೇಸ್ ಏನಾದ್ರೂ ಹಾಳಾಯ್ತು ಅಥವಾ ಮುಚ್ಚಲ್ಪಡ್ತು ಅಥವಾ ಸಮಾಪನೆ ಆಗಲ್ಪಡುವಂತ ಸನ್ನಿವೇಶ ಬಂದಾಗ ಅದಕ್ಕೆ ಸದಸ್ಯರೆಲ್ಲರೂ ಏನಾಗ್ತಾರೆ ಅಂದ್ರೆ ವೈಯಕ್ತಿಕವಾಗಿ ಹೊಣೆಗಾರರಾಗಲ್ಪಡ್ತಾರೆ. ಇದನ್ನೇ ಅನಿಯಮಿತ ಸಹಕಾರಿ ಸಂಘ ಅಂತ ಹೇಳಿ ಕರೆಯಲ್ಪಡ್ತಾರೆ.
ಆ ಒಂದು 1904ರ ಅವಧಿಯಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿ ನಿಯಮಿತ ಮತ್ತು ಅನಿಯಮಿತ ಸಹಕಾರಿ ಸಂಘಗಳಂತ ಮಾಡಲ್ಪಟ್ಟಿದ್ರು. ಇಲ್ಲಿ ಯಾವುದು ಗ್ರಾಮಾಂತರ ಸಹಕಾರಿ ಸಂಘಗಳನ್ನ ಅನಿಯಮಿತ ಸಹಕಾರಿ ಸಂಘಗಳೆಂದು ನೋಂದಾಯಿಸಲು ಅವಕಾಶ ಇತ್ತು. ಪಟ್ಟಣ ಸಹಕಾರಿ ಸಂಘಗಳನ್ನ ನಿಯಮಿತ ಜವಾಬ್ದಾರಿಗಳಲ್ಲಿ ಅಥವಾ ನಿಯಮಿತನಾದ್ರೂ ಮಾಡ್ಕೋಬಹುದಿತ್ತು, ಅನಿಯಮಿತ ಜವಾಬ್ದಾರಿಗಳಲ್ಲಿ ಸಂಘವನ್ನ ನೋಂದಾಯಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಿತ್ತು. ಇನ್ನು ಪಟ್ಟಣ ಸಹಕಾರಿ ಸಂಘಗಳು ಏನು ಅಂತ ಹೇಳಿದ್ರೆ 25% ಕಾಯ್ದಿಟ್ಟ ನಿಧಿಯನ್ನ ತೆಗೆದ ನಂತರ ಉಳಿದಂತ ನಿಧಿಯಲ್ಲಿ ಏನು ಅಂದ್ರೆ ಡಿವಿಡೆಂಟ್ ಅನ್ನು ಹಂಚ್ಕೊಳ್ಳಿಕ್ಕೆ, ಅಂದ್ರೆ ಡಿವಿಡೆಂಟ್ ಅಂತಂದ್ರೆ ಲಾಭಾಂಶ ಅಂತ ಹೇಳ್ತೀವಿ. ಯಾವುದೇ ಒಂದು ಸಹಕಾರಿ ಸಂಘವು ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ಏನು ಅಂತ ಹೇಳಿದ್ರೆ ತಾನು ಗಳಿಸಿದಂತ ನಿವ್ವಳ ಲಾಭದಲ್ಲಿ 2 ನಿಧಿಗಳನ್ನು ತೆಗಿಬೇಕಾಗುತ್ತೆ. ಒಂದು ಶಾಸನಬದ್ಧ ನಿಧಿಗಳು, ಇನ್ನೊಂದು ಸಾಮಾನ್ಯ ನಿಧಿಗಳು. ಶಾಸನಬದ್ಧ ನಿಧಿಗಳು ಅಂತ ಹೇಳಿದ್ರೆ ಇಲ್ಲಿ ಕಾಯ್ದಿಟ್ಟ ನಿಧಿ 25%, ಹಾಗೆ ಏನು ಅಂತ ಹೇಳಿದ್ರೆ 2% ಸಹಕಾರ ಶಿಕ್ಷಣ ನಿಧಿಯನ್ನ ತೆಗಿಬೇಕಾಗುತ್ತೆ. ನಂತರ ಸಾಮಾನ್ಯ ನಿಧಿಗಳು ಅಂತ ಹೇಳಿದ್ರೆ ಸಂಘದ ಉಪವಿಧಿಗಳಿಗೆ ಒಳಪಟ್ಟು ತೆಗೆಯಲ್ಪಡ್ತಕ್ಕಂಥ ಯಾವುದೇ ನಿಧಿಗಳು, ಕಟ್ಟಡ ನಿಧಿ ಆಗಿರಬಹುದು ಅಥವಾ ಪ್ರಚಾರ ನಿಧಿ ಆಗಿರಬಹುದು, ಯಾವುದು ನಿಧಿಗಳನ್ನ ಉಪವಿಧಿಗಳಿಗೆ ಒಳಪಟ್ಟು ತಕ್ಕೊಳ್ತಾರೆ ಆ ನಿಧಿಗಳು. ಸೊ ಹಾಗಾಗಿ ಈ ನಿಧಿಗಳನ್ನ ತೆಗೆಯುವಂತ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇತ್ತು. ಸೊ ಇಲ್ಲಿ ಏನು ಅಂದ್ರೆ 1904ರ ಕಾಯ್ದೆಯಲ್ಲಿ ಇಲ್ಲಿ ಪಟ್ಟಣ ಸಹಕಾರಿ ಸಂಘಗಳು ಏನ್ ಮಾಡಬಹುದಿತ್ತು, 25% ಅನ್ನ ತೆಗೆದು ಉಳಿದಂತದ್ರ ಡಿವಿಡೆಂಡ್ ಹಂಚ್ಕೋಬಹುದಿತ್ತು. ಆದ್ರೆ ಗ್ರಾಮಾಂತರ ಸಹಕಾರಿ ಸಂಘಗಳೇನಿದಾವೆ ಇವುಗಳ ಲಾಭದಲ್ಲಿ ಏನು ಅಂದ್ರೆ ಡಿವಿಡೆಂಟ್ ಗಳನ್ನ ಹಂಚಿಕೊಳ್ಳೋದಿರಲಿಲ್ಲ. ಇದನ್ನ ಕಾಯ್ದೆಟ್ಟ ನಿಧಿಗೆ ಏನ್ ಮಾಡಬೇಕಾಗಿತ್ತು ಅಂದ್ರೆ ಪೂರ್ತಿ ಅದನ್ನ ವರ್ಗಾಯಿಸುವಂತ ಅವಕಾಶವನ್ನ ಕೊಡಲಾಗಿತ್ತು. ಇಲ್ಲಿ ಗ್ರಾಮೀಣ ಸಹಕಾರಿ ಸಂಘಗಳಂದ್ರೆ ಪಟ್ಟಣ ಸಹಕಾರಿ ಸಂಘಗಳಿಗೆ ಬೇರೆ ರೀತಿಯಾದಂತಹ ವ್ಯತ್ಯಾಸಗಳನ್ನ ನೋಡ್ತಿದ್ವಿ, ಗ್ರಾಮೀಣ ಸಹಕಾರಿ ಸಂಘಗಳಿಗೆ ವ್ಯತ್ಯಾಸಗಳನ್ನ ಈ ಒಂದು 4ರ ಕಾಯ್ದೆಯಲ್ಲಿ ನೋಡಲ್ಪಡ್ತಾ ಇದ್ವಿ. ಅದಕ್ಕೆ ಈ ಸಹಕಾರಿ ಸಂಘಗಳ ಕೆಲವೊಂದು ನ್ಯೂನ್ಯತೆಗಳು ಇದ್ವು. ಏನು ಅಂತ ಹೇಳಿದ್ರೆ ಕೇವಲ ಪತ್ತಿನ ಸಹಕಾರಿ ಸಂಘಗಳಿಗೆ ಮಾತ್ರ ರಚನೆಗೆ ಅವಕಾಶ ಕೊಡಲಾಗಿತ್ತು. ಒಂದು. ಎರಡನೇದೇನು ಅಂದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಂದು ವರ್ಗೀಕರಣವನ್ನ ಮಾಡಲಾಗಿತ್ತು. ಒಂದು. ಮೂರರಲ್ಲಿ ಏನು ಅಂತ ಹೇಳಿದ್ರೆ ನಿವ್ವಳ ಲಾಭದಲ್ಲಿ ಹಂಚಿಕೆಯಲ್ಲಿ ಏನಾಗ್ತಾ ಇತ್ತು ಅಂದ್ರೆ ತಾರತಮ್ಯವನ್ನ ನೋಡ್ತಾ ಇದ್ವಿ. ಸೊ ಇದಲ್ಲದೆ ಏನು ಅಂತ ಹೇಳಿದ್ರೆ ಇದು ಭೇದ ಭಾವಗಳನ್ನ ತೋರಿಸುವಂತ ಪರಿಸ್ಥಿತಿಯಾಗಿತ್ತು. ಅದಕ್ಕೂ